ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ವಿದ್ಯಾರ್ಥಿಗಳಿಗೆ ಈಗಾಗಲೇ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಏನೇನು ತಗೊಂಡು ಹೋಗ್ಬೇಕು, ಏನೇನು ತಗೊಂಡು ಹೋಗಬಾರ್ದು ಅನ್ನೋ ವಿಚಾರಕ್ಕೆ. ಈಗ ನೀರಿನ ಬಾಟಲ್ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಅದು ಟ್ರಾನ್ಸ್ಪರೆಂಟ್ ಬಾಟಲ್, ನೀರಿನ ಬಾಟಲ್ ತೊಗೊಂಡು ಹೋಗ್ಬೋದು. ಮತ್ತು ಟ್ರಾನ್ಸ್ಪರೆಂಟ್ ಆಗಿ ನೀವು ಈ ಪೌಚ್ ತೊಗೊಂಡು ಹೋಗ್ಬೋದು. ಯಾಕೆಂದರೆ ಕೆಲವು ಕಡೆ ಮಳೆ ಇರುತ್ತೆ, ಕೆಲವು ಕಡೆ ಮಳೆ ಇರಲ್ಲ. ಸೊ ಎಲ್ಲಿ ಅಡ್ಮಿಷನ್ ಕಾರ್ಡ್ ಏನಿದೆ, ಅಡ್ಮಿಟ್ ಕಾರ್ಡ್, ಅದು ಹೋಗ್ಬೋದು, ಹೋಗ್ಬೋದು ಅನ್ನೋ ಕಾರಣಕ್ಕೆ ನೀವು ಈ ಪ್ಲಾಸ್ಟಿಕ್ ಇದಿರುತ್ತೆ, ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಪೌಚ್ ತೊಗೊಂಡು ಹೋಗ್ಬೋದು. ಮತ್ತು ವಾಚು, ರಿಂಗು, ಬಳೆ ಮೋಸ್ಟ್ಲಿ ಇವೆಲ್ಲ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಆ ಥರದ ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ಯಾವುದೇ ರೀತಿಯಂಥ ಈ ಅಲಂಕಾರಿಕ ವಸ್ತುಗಳು ಇವುಗಳೆಲ್ಲ ಎಕ್ಸಾಮ್ ಬರೆಯಕ್ಕೆ ಹೋಗಿರ್ತೀರ, ಅದನ್ನೆಲ್ಲ ತೊಗೊಂಡು ಏನು ಮಾಡ್ತೀರಿ? ದೊಡ್ಡ ದೊಡ್ಡ ಓಲೆ ಹಾಕ್ಕೊಂಡು ಹೋಗೋಣ, ಮೂಗಿಗೆ ಎಷ್ಟು ದೊಡ್ಡ ಮೂಗುತಿ ಹಾಕ್ಕೊಂಡು ಹೋಗೋಣ, ಅವೆಲ್ಲ ಇಲ್ಲ. ವಾಚು ಕಟ್ಕೊಂಡು ಹೋಗಂಗಿಲ್ಲ. ಆಮೇಲೆ ತುಂಬ ಮೆಟಲ್ಗಳನ್ನು ತುಂಬ ಯೂಸ್ ಮಾಡೋಂಗಿಲ್ಲ. ಬಟ್ಟೆಗಳಷ್ಟೇ, ನಿಮ್ಮ ಕಡೆ ಏನಾದರೂ ಚಳಿ ಇತ್ತು, ಭಾಳಷ್ಟು ಕಡೆ ಮಳೆ ಚಳಿ ಇದೆ, ಇವೆಲ್ಲ ಉಲ್ಲನ್ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗ್ಬೋದು, ಫುಲ್ ಸ್ಲೀವ್ಸ್. ಅದರ್ವೈಸ್ ನಮ್ಮ ಕಡೆ ಎಲ್ಲ ಒಂದು ಹಾಫ್ ಸ್ಲೀವ್ಸ್, ಒಂದು ಟೀ ಶರ್ಟ್ ಹಾಕ್ಕೊಂಡು ಹೋದರೆ ಬೆಟರ್. ಸುಮ್ಮನೆ ಯಾಕೆ ತಕರಾರು ಯಾಕೆ ಅಂತ. ಮತ್ತು ಸ್ಲಿಪ್ಪರ್ಸ್ ಬೆಸ್ಟ್, ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬಿಡಿ, ಸ್ಲಿಪ್ಪರ್ ಚಪ್ಪಲಿ. ಸೊ ಇಲ್ಲ ನಾನು ಹೈ ಹೀಲ್ಡ್ ಹಾಕ್ಕೊಂಡು ಹೋಗ್ತೀನಿ, ತುಂಬ ಡಿಸೈನ್ಡ್ ಆದಂತಹ ಚಪ್ಪಲ್ ಹಾಕ್ಕೊಂಡು ಹೋಗಬೇಕು ಅಂತಂದರೆ ಮೊದಲೇ ಹೋಗಿ ತಪಾಸಣೆಗೆ ಒಳಗಾಗಿ, 1 ಅವರ್ ಮುಂಚೆನೇ ಹೋಗಿ ತಪಾಸಣೆಗೆ ಒಳಗಾಗಿ, ಅಲ್ಲಿ ನಿಮಗೆ ಅಲ್ಲಿ ತಪಾಸಣೆ ಮಾಡುವವರು ಬಿಟ್ಟರೆ ಒಳಗೆ ಹೋಗ್ರಿ. ಇಲ್ದಿದ್ರೆ ಒಂದು ನಾರ್ಮಲ್ ಚಪ್ಪಲ್ ಕೈಯಾಗಿ ಹಿಡ್ಕೊಂಡೇ ಹೋಗಿ. ಬೆಲ್ಟು, ಬಕಲ್ಲು ಇವೆಲ್ಲ ಇಲ್ಲದೆ ಇರುವಂಥದ್ದನ್ನು ಮೇಂಟೈನ್ ಮಾಡಿ. ಮತ್ತು ಇನ್ನೇನಂದರೆ ಅಲ್ಲೊಂದು ಬಯೋಮೆಟ್ರಿಕ್ ಇರುತ್ತೆ ಅಂತೆ. ಸೊ ಆ ಬಯೋಮೆಟ್ರಿಕ್ ಅಲ್ಲಿ ಪಾಸ್ ಆಗದೇ ಇದ್ದರೂ ಕೂಡ, ಒಂದು ವೇಳೆ ಆ ಬಯೋಮೆಟ್ರಿಕ್ಕಲ್ಲಿ ಏನು ನೀವು ತಂಬಿಟ್ಟಿದ್ದು ಓಕೆ ಆಗದೆ ಇದ್ದರೂ ಕೂಡ, ಅದಕ್ಕೂ ಪಾಪ ಅವ್ರು ಆಲ್ಟರ್ನೇಟಿವ್ ಏನಾದರೂ ಮಾಡ್ಕೊಂಡಿರ್ತಾರೆ. ಅದಕ್ಕೂ ಪ್ಯಾನಿಕ್ ಆಗಿಬಿಡೋ, ಅಯ್ಯೋ ನಾನು ಬಯೋಮೆಟ್ರಿಕ್ ಅಲ್ಲಿಗೆ ಅರ್ಧ ಹಸ್ ಅಂತ ಓದಿದ್ದೆಲ್ಲ ನೆನಪು ಹಾರಿ ಪ್ಯಾನಿಕ್ ಆಗಿ, ಅದೆಲ್ಲ ಏನಿಲ್ಲ. ಅದಕ್ಕೆ ನಿಮ್ಗೆ ಸಪ್ರೇಟಾಗಿ ಕರ್ಕೊಂಡೋಗಿ ಸಪ್ರೇಟ್ ಹಾಲಲ್ಲಿ ಎಕ್ಸಾಮ್ ಕೂಡ ಬರೆಸುವಂಥ ವ್ಯವಸ್ಥೆ ಇದೆ. ಇನ್ನುಳಿದಂತೆ ಅಡ್ಮಿಟ್ ಕಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ಏನೇನು ತಗೊಂಡು ಹೋಗಬೇಕು ಅಂತ ಅಡ್ಮಿಟ್ ಕಾರ್ಡ್ ಕಲರ್ ಪ್ರಿಂಟ್ ತೆಗೆದುಕೊಂಡು ಹೋದರೆ ಬೆಟರ್. ಆ ಕಲರ್ ಪ್ರಿಂಟ್ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು 2 ತೊಗೊಂಡು ಹೋಗ್ರಿ, ಪ್ರಿಂಟು ಕಲರ್ಡು 2 ಪ್ರಿಂಟ್ ತೊಗೊಂಡು ಹೋಗ್ರಿ. ಯಾಕೆಂದರೆ ಸುಮ್ಮನೆ ಹರಿಯಿತು ಪರೀತು ಏನಾದರೂ ಆಯಿತು, ಎದಕ್ಕೆ ಬೇಕು ಅದಕ್ಕೆ ಕಲರ್ಡ್ 2 ಪ್ರಿಂಟ್ ತೊಗೊಂಡು ಹೋಗ್ರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ 2 ಪ್ರಿಂಟ್ ಹೋಗ್ರಿ. ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅವ್ರು ಕೇಳಿರೋದು 2, ನೀವು ಒಂದು 5 ತಗೊಂಡೋಗಿರಿ. ಎಕ್ಸ್ಟ್ರಾ ಇಟ್ಟರೆ ಏನಾಗಲ್ಲ, ವಾಪಸ್ ತೊಗೊಂಡು ಬರ್ಬೋದು. ಸೊ ಅದಕ್ಕೆ ಒಂದು ಇದು ಅಡ್ಮಿಟ್ ಕಾರ್ಡ್ 3 ಪೇಜಸ್ ಇರುತ್ತೆ ಅಂತೆ. ಸೊ 3 ಪೇಜಸ್ಸು ಪ್ರಿಂಟ್ ತೊಗೊಂಡು ಹೋಗಿರಿ. ಆಮೇಲೆ ಎಕ್ಸ್ಟ್ರಾ ಫೋಟೋಸ್ ತೊಗೊಂಡು ಹೋಗಿರಿ. ಯಾಕೆಂದರೆ ಒಂದು ಅಟೆಂಡೆಂಟ್ ಶೀಟ್ ಮೇಲೆ ಅಂಟಿಸ್ಬೇಕು, ಈ ಥರ ಏನೇನೋ ಇರುತ್ತೆ. ಯಾಕಂದ್ರೆ ನಾನು ನೀಟ್ ಬರ್ದಿಲ್ಲ, ನಂಗೆ ಗೊತ್ತಿಲ್ಲ, ತಿಳಿದಿರೋದಷ್ಟೇ. ಸೊ ಹಾಗಾಗಿ ಫೋಟೋಸ್ ಒಂದು 5 ಎಕ್ಸ್ಟ್ರಾ ತೊಗೊಂಡು ಹೋಗಿರಿ. ಆಮೇಲೆ ಒಂದು ಪೋಸ್ಟ್ ಕಾರ್ಡ್ ಫೋಟೋ ಬೇಕಾ ಇನ್ವಿಜಿಲೇಟರ್ ಕೊಡೋದಕ್ಕೆ? ಐ ಡೋಂಟ್ ನೋ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಮತ್ತು ಒರಿಜಿನಲ್ ಐಡೆಂಟಿಟಿ ಕಾರ್ಡ್, ಅದು ಆಧಾರ್ ಕಾರ್ಡ್ ಆಗಿರಬಹುದು, ಅಥವಾ ಇದು ಪ್ಯಾನ್ ಕಾರ್ಡ್ ಆಗಿರ್ಬೋದು, DL ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು. ಸೊ ಎನಿ ಪ್ರಾಪರ್ ಐಡೆಂಟಿಟಿ ಕಾರ್ಡ್ ತೊಗೊಂಡು ಹೋಗಲೇಬೇಕು, ಮರಿಬೇಡಿ. ಆಮೇಲೆ ಭಾಳ ಸಲ ಏನು ಮಾಡ್ತೀರಿ ಅಂದರೆ ಅದನ್ನು ಅಲ್ಲಿ ಅವ್ರಿಗೆ ಕೊಟ್ಟು ವಾಪಸ್ ಬಂದೇ ಬಿಡ್ತೀರಿ. ಎಕ್ಸಾಮ್ ಮುಗಿದ್ಮೇಲೆ ವಾಪಸ್ ತೊಗೊಂಬರ್ರಿ ಅದನ್ನು ಕಾರ್ಡು. ಏನು ನೀವು ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತೀರಲ್ಲ, ಅಫಿಷಿಯಲ್ ಐಡೆಂಟಿಟಿ ಕಾರ್ಡ್, ಅದನ್ನು ಮತ್ತೆ ವಾಪಸ್ ತೊಗೊಂಡು ಬರ್ರಿ. ಇಫ್ ಯು ಆರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ನೀವು PWD ಸರ್ಟಿಫಿಕೇಟನ್ನು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿ. ಮತ್ತು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್, ಮರ್ಯಾದೆ ತೆಗೆದುಕೊಂಡು ಹೋಗಬೇಕಾಗಿರೋದು ಕಾನ್ಫಿಡೆನ್ಸ್, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್. ಸರ್ ಏನಾದರೂ ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ವಿದ್ಯಾರ್ಥಿಗಳಿಗೆ? ಮೇಡಮ್, ಒಂದು ವಿದ್ಯಾರ್ಥಿಗಳಿಗೆ ಈಗ ಪೇಪರ್ ಲೀಕ್ ಆಗಿದೆ, ಎಕ್ಸಾಮ್ ಮಾಡಿದ್ದಾರೆ, ಯಾವುದೇ ತಲೆ ಕೆಡಿಸ್ಕೋಬೇಡಿ. ರಾಜ್ಯದ ದೇಶದ ವಿದ್ಯಾರ್ಥಿಗಳು, ನಿಮಗೆ ಶಕ್ತಿ ಇದೆ, ಧೈರ್ಯದಿಂದ ಎಕ್ಸಾಮ್ ಬರೀರಿ. ಇವೆಲ್ಲ ಕೂಡ ನಮಗೆ ಈ ಹವಾಮಾನಗಳು ಮತ್ತು ಈ ಎಕ್ಸಾಮ್ ಲೀಕ್ ಆಗಿರೋದು ಇವೆಲ್ಲ ಕೂಡ ಚಾಲೆಂಜ್ ತಗೊಂಡು ಇನ್ನೂ ಹೆಚ್ಚು ಅಂಕ ತಗೊಳ್ಳೋದಕ್ಕೆ ನೀವು ಧೈರ್ಯದಿಂದ ಎಕ್ಸಾಮ್ ಬರೀರಿ. ಯಾವುದೇ ಭಯ ಮತ್ತು ಪೇಪರ್ ಲೀಕ್ ಆಗುತ್ತೆ, ಇಲ್ಲಿ ಸಮಸ್ಯೆ ಆಗುತ್ತೆ, ಇನ್ನೊಂದಾಗುತ್ತೆ, ಯಾವುದೇ ಥರ ಕಟ್ಸ್ಕೊಬೇಡಿ. ಧೈರ್ಯದಿಂದ ಎಕ್ಸಾಮ್ ಬರೀರಿ. ಒಳ್ಳೆ ಸೀಟ್ ಸಿಗುತ್ತೆ, ಒಳ್ಳೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳ್ತೇವೆ ಒಂದು. ಅದ್ರ ಜೊತೆಗೆ ಮೇಡಮ್ ಇನ್ನೊಂದು, ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಫ್ರೀ ಎಜುಕೇಷನ್ ಅಂತ ಹೇಳ್ತಾ ಇದ್ದಾರೆ. ಫ್ರೀ ಎಜುಕೇಷನ್ ಎಲ್ಲಿ ಕೊಡ್ತಾ ಇಲ್ಲ. ಇವತ್ತು ನಿಮ್ಗೆ ಗೊತ್ತಿದೆ, ಆರ್ಟಿಕಲ್ 21A RTA ಸಂಬಂಧಪಟ್ಟ ಫ್ರೀ ಎಜುಕೇಷನ್ ಸಿಗಬೇಕು ಅಂತ, ಯಾವ ಫ್ರೀ ಎಜುಕೇಷನ್ ಸಿಗಲಿಲ್ಲ. ಖಾಸಗಿ ಇನ್ಸ್ಟಿಟ್ಯೂಟ್ಗಳು ಇವತ್ತು ಡೊನೇಷನ್ ಲಕ್ಷಾಂತರ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರಕ್ಕಿಲ್ಲ. ನಾವು ರಾಜ್ಯ ಸರ್ಕಾರಕ್ಕೆ SFI ಹೋರಾಟ ಮಾಡಿ ಮನವಿ ಪತ್ರ ಕೊಟ್ಟರೆ ಇಲ್ಲ ಡೇರಾ ಸಮಿತಿ
ಡಿಸ್ಟ್ರಿಕ್ಟ್ ಎಜುಕೇಶನ್ ರೆಗ್ಯುಲರ್ ಅಥಾರಿಟಿ ಇದೆ. ಜಿಲ್ಲಾಧಿಕಾರಿ ಅಧ್ಯಕ್ಷ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ಯಾವ ಖಾಸಗಿ ಇನ್ಸ್ಟಿಟ್ಯೂಟ್ ಯಾವ ಪ್ರೈವೇಟ್ ಕಾಲೇಜ್ ಎಷ್ಟು ಫೀಸ್ ತಗೋಬೇಕು, ಅಲ್ಲಿ ಏನಿದೆ ವಾತಾವರಣ, ಎಷ್ಟು ಟೀಚರ್ಸ್ ಇದ್ದಾರೆ, ಇವೇನಿಲ್ಲ. ಡೇರಿಯಲ್ಲಿ ಭಜನೆ ಮಾಡ್ತಾ ಇದೆ, ಯಾರೂ ಮಾಡ್ತಾ ಇಲ್ಲ. ಹಾ. ವಿದ್ಯಾರ್ಥಿಗಳಿಗೆ ಯಾಕೆ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ? ಖಾಸಗಿ ಶಿಕ್ಷಣ ಸಮಸ್ಯೆಗಳು ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊಂಡು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಸರ್ಕಾರಕ್ಕಿಲ್ಲ. ಯಾಕೆ ಹೇಳಿ ಗೊತ್ತಾ ಮೇಡಮ್, ಇಲ್ಲಿನ ಮುಖ್ಯಮಂತ್ರಿಗಳದು, MLAಗಳದು, ಸಂಸದರದೇ ಇವತ್ತು ಖಾಸಗಿ ಶಿಕ್ಷಣ ಸಮಸ್ಯೆಗಳ ಓನರ್ಗಳು ಇವ್ರು ಯಾರು ಮಾತಾಡ್ತಾ ಇಲ್ಲ. ಆದ್ರೆ ನಾವು ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ರು ಕೂಡ ಯಾವ ಜಿಲ್ಲಾಧಿಕಾರಿಗಳು ತಲೆ ಕೆಡಿಸ್ಕೊಂತ ಇಲ್ಲ. ಎಲ್ಲ 1-2-3 ಕಡೆ ಮೀಟಿಂಗ್ ಮಾಡ್ತಾರೆ, ಅದೇ ಯಥಾಸ್ಥಿತಿ. ಈ ರೀತಿ ಇವತ್ತು ಇದೇ ರೀತಿ ನೀಟ್ ಸಂಬಂಧಪಟ್ಟಂಗೆ ಕೂಡ ಇವತ್ತು ಖಾಸಗೀಕರಣ ಆಗಿ ಇವತ್ತು ಕೋಚಿಂಗ್ ಮಾಫಿಯಾ ಆಗಿದೆ. ಈಗ ನಿಮ್ಮ ಮಲ್ಲೇಶ್ವರಂ ರೂಟ್ ಇದೆ, 20 ಅಲ್ಲ 100 ಇದಾವೆ, ಲಕ್ಷಾಂತರ ರೂಪಾಯಿ ವಸೂಲಿ. ಯಾಕೆ ಸರ್ಕಾರ ಮಾಡಲಿ ಬಿಡಿ, ಕೇಂದ್ರ ಸರ್ಕಾರ ಉಚಿತ ವಿದ್ಯಾರ್ಥಿಗಳು ಕೋಚಿಂಗ್ ಕೊಳ್ಳಿ, ಕರ್ನಾಟಕ ಸರ್ಕಾರ ಕೊಳ್ಳಿ. ಇವ್ರು ಕೊಡೋದಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ವಿದ್ಯಾರ್ಥಿಗಳು ಬೀದಿ ಪಾಲು ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ದಯವಿಟ್ಟು ವಿದ್ಯಾರ್ಥಿಗಳು ಕಾಲೇಜ್ ಫೀಸ್ ಕಟ್ಟಬೇಕು, ಸೈಮಲ್ಟೇನಿಯಸ್ಲಿ ಕೋಚಿಂಗ್ ಕ್ಲಾಸಸ್ಗೂ ಫೀಸ್ ಕಟ್ಟಬೇಕು ಸರ್. ಹೌದು, ಅದೇ ಜಾಸ್ತಿ. ಮತ್ತೇನು ಗೊತ್ತಾ ಸರ್, ಈ ಎಕ್ಸಾಮ್ ಏನು ಇದು SSLC ಎಕ್ಸಾಮ್ ಮುಗಿತಾ ಇದ್ದಂಗೆ ಅವ್ರಿಗೆ ಹೆಂಗೆ ಗೊತ್ತಾಗ್ಬಿಡ್ತಾವೋ ಏನೋ ಈ ಪೇರೆಂಟ್ಸ್ ನಂಬರ್ಸು ಮತ್ತು ಸ್ಟೂಡೆಂಟ್ ನಂಬರ್ಸು, ಆಫರ್ ಮೇಲೆ ಆಫರ್ ಫೋನ್ ಮಾಡೋದು. ನಾವು ಈ ಇನ್ಸ್ಟಿಟ್ಯೂಟ್ ಅವ್ರು ಮಾತಾಡ್ತಾ ಇರೋದು, ನೀವೇನಾದ್ರೂ ಕೋಚಿಂಗ್ ಕ್ಲಾಸ್ ನೋಡ್ತಾ ಇದ್ದೀರಾ ಅಂತ. ಇಲ್ಲ ನಮ್ಗೆ ಬೇಡ ಅಂದ್ರೆ ಮತ್ತೆ ಇನ್ನೊಂದು ಆಫರ್ ತಗೊಂಡ್ ಬರ್ತಾರೆ ಅವರು. ಫೋನಲ್ಲಿ ಇರೋದು ಒಂದು, ಸ್ಪಾಟ್ ಬಂದ್ರೆ ಇನ್ನೊಂದು 2 ರೂಪೀಸ್ ಎಷ್ಟ. ಫೋನಲ್ಲಿ ಏನೇನ್ ಬೇಕೋ ಮಾತುಗಳು ಹೇಳ್ತಾರೆ, ಬಟ್ ಇಲ್ಲಿ ಸ್ಪಾಟ್ ಬಂದ್ರೆ ಅವ್ರು ಇಷ್ಟ ಬಂದಂಗೆ ವಸೂಲಿ ಮಾಡ್ತಾರೆ, ಯಾರು ಕೇಳೋರಿಲ್ಲ. ಆಯ್ನು